ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿನ ಎಲ್ಲ ಪ್ರಶ್ನೆಗಳು ಸೆಪ್ಟೆಂಬರ್ 2024 ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳಾಗಿರುತ್ತವೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಕೃಷಿ ಸಚಿವಾಲಯವು ಯಾವ ಯೋಜನೆಯ ಅಡಿಯಲ್ಲಿ ಸ್ಮಾರ್ಟ್ ನಿಖರವಾದ ತೋಟಗಾರಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಯೋಜಿಸುತ್ತಿದೆ? ಆಯ್ಕೆಗಳು: 1. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್, 2. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, 3. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, 4. ತೋಟಗಾರಿಕೆಯ ಸಮಗ್ರ ಅಭಿವೃದ್ಧಿ ಮಿಷನ್. ಸರಿಯಾದ ಉತ್ತರ ಆಯ್ಕೆ 4, ತೋಟಗಾರಿಕೆಯ ಸಮಗ್ರ ಅಭಿವೃದ್ಧಿ ಮಿಷನ್. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ ಸಿಂಧು ದುರ್ಗ ಕೋಟೆಯು ಯಾವ ಐತಿಹಾಸಿಕ ವ್ಯಕ್ತಿಗೆ ಸಂಬಂಧಿಸಿದೆ? ಆಯ್ಕೆಗಳು: 1. ಛತ್ರಪತಿ ಶಿವಾಜಿ, 2. ರಾಣಿ ಲಕ್ಷ್ಮೀಬಾಯಿ, 3. ಮಹಾರಾಣಾ ಪ್ರತಾಪ್, 4. ಮಂಗಲ್ ಪಾಂಡೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಛತ್ರಪತಿ ಶಿವಾಜಿ. ಮಾಲ್ವಾನ್ನಲ್ಲಿ 1 ವರ್ಷದ ಹಿಂದೆ ನಿರ್ಮಿಸಲಾದ ಛತ್ರಪತಿ ಶಿವಾಜಿ ಮಹಾರಾಜರ 35 ಅಡಿ ಪ್ರತಿಮೆ ಇತ್ತೀಚೆಗೆ ಕುಸಿದಿದೆ. ಮುಂದಿನ ಪ್ರಶ್ನೆ, ಉದ್ಯಮಿಗಳಿಗೆ ಸಮಗ್ರ ಬೆಂಬಲವನ್ನು ಒದಗಿಸಲು ಯಾವ ಸಚಿವಾಲಯವು ಇತ್ತೀಚೆಗೆ ಭಾಸ್ಕರ್ ಉಪಕ್ರಮವನ್ನು ಪ್ರಾರಂಭಿಸಿತು? ಆಯ್ಕೆಗಳು: 1. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, 2. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, 3. ವಿದ್ಯುತ್ ಸಚಿವಾಲಯ, 4. ಸಂವಹನ ಸಚಿವಾಲಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಉತ್ತೇಜನ ಇಲಾಖೆ DPIIT ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಪ್ರಾರಂಭಿಕ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು ಭಾಸ್ಕರ್ ಎಂಬ ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭಿಸಿದೆ. ಮುಂದಿನ ಪ್ರಶ್ನೆ, ನವೀನ ಹಾಲಿಡೇ ಹೈಸ್ಟ್ ಅಭಿಯಾನಕ್ಕಾಗಿ ಯಾವ ರಾಜ್ಯದ ಪ್ರವಾಸೋದ್ಯಮವು ಇತ್ತೀಚೆಗೆ ಪಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದೆ? ಆಯ್ಕೆಗಳು: 1. ರಾಜಸ್ಥಾನ, 2. ಗುಜರಾತ್, 3. ಕೇರಳ, 4. ಆಂಧ್ರ ಪ್ರದೇಶ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಕೇರಳ. ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ ವಿಭಾಗದಲ್ಲಿ ಹಾಲಿಡೇ ಹೈಸ್ಟ್ ಆನ್ಲೈನ್ ಸ್ಪರ್ಧೆಗಾಗಿ ಕೇರಳ ಪ್ರವಾಸೋದ್ಯಮವು ಪಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಸಂಗೀತ ಮತ್ತು ನೃತ್ಯ ಶಿಕ್ಷಣವನ್ನು ಹೆಚ್ಚಿಸಲು ಇಸೈ ಕುಡಿಲ್ ಯೋಜನೆಯನ್ನು ಪ್ರಾರಂಭಿಸಿತು? ಆಯ್ಕೆಗಳು: 1. ಪುದುಚೇರಿ, 2. ಅಸ್ಸಾಂ, 3. ಲಕ್ಷದ್ವೀಪ, 4. ಮಿಜೋರಾಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಪುದುಚೇರಿ. ಸರ್ಕಾರಿ ಶಾಲೆಗಳಲ್ಲಿ ಸಂಗೀತ ಹಾಗೂ ನೃತ್ಯ ಶಿಕ್ಷಣವನ್ನು ಹೆಚ್ಚಿಸಲು ಇಸೈ ಕುಡಿಲ್ ಯೋಜನೆಯನ್ನು ಪುದುಚೇರಿಯಲ್ಲಿ ಪ್ರಾರಂಭಿಸಲಾಯಿತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಜಿಲ್ಲಾ ನ್ಯಾಯಾಂಗದ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಯ್ಕೆಗಳು: 1. ಬೆಂಗಳೂರು, 2. ಹೈದರಾಬಾದ್, 3. ಚೆನ್ನೈ, 4. ನವದೆಹಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ನವದೆಹಲಿ. ಭಾರತದ ಸುಪ್ರೀಂ ಕೋರ್ಟ್ ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1, 2024 ಹೊಸ ದೆಹಲಿಯಲ್ಲಿ ಜಿಲ್ಲಾ ನ್ಯಾಯಾಂಗದ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ 3 ದಿನಗಳ ಸಶಸ್ತ್ರ ಪಡೆಗಳ ಉತ್ಸವವನ್ನು ಯಾವ ನಗರದಲ್ಲಿ ಉದ್ಘಾಟಿಸಿದರು? ಆಯ್ಕೆಗಳು: 1. ಕಾನ್ಪುರ, 2. ವಾರಣಾಸಿ, 3. ಲಕ್ನೋ, 4. ಅಯೋಧ್ಯೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಲಕ್ನೋ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಂಬಿಕೆ ನಕ್ಷೆ ಯೋಜನೆ ಯಾವ ರಾಜ್ಯದಿಂದ ಪರಿಚಯಿಸಲ್ಪಟ್ಟಿದೆ? ಆಯ್ಕೆಗಳು: 1. ಒಡಿಸ್ಸಾ, 2. ಕರ್ನಾಟಕ, 3. ತಮಿಳುನಾಡು, 4. ಗುಜರಾತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಯ್ಕೆ 2 ಕರ್ನಾಟಕ. ಬೆಂಗಳೂರಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಟ್ಟಡ ಮಂಜೂರಾತಿಯನ್ನು ಸುಗಮಗೊಳಿಸಲು ನಂಬಿಕೆ ನಕ್ಷೆ ಯೋಜನೆಯನ್ನು ಪ್ರಾರಂಭಿಸಿದರು. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ಓಷಿಯಾನಿಕ್ ನೈನೋ ಇಂಡೆಕ್ಸ್ ONI ಯಾವ ಸಂಸ್ಥೆಯ ಪ್ರಾಥಮಿಕ ಸೂಚಕವಾಗಿದೆ? ಆಯ್ಕೆಗಳು: 1 ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, 2 ರಾಷ್ಟ್ರೀಯ ಸಾಗರ ಮತ್ತು ವಾಯುಮಂಡಲ ಆಡಳಿತ, 3 ವಿಶ್ವ ಹವಾಮಾನ ಸಂಸ್ಥೆ, 4 ವಿಶ್ವ ಬ್ಯಾಂಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ರಾಷ್ಟ್ರೀಯ ಸಾಗರ ಮತ್ತು ವಾಯುಮಂಡಲ ಆಡಳಿತ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಚೀನಾದಿಂದ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಯಾವ ದೇಶವು ಹೊಸ ಟ್ರಸ್ಟೆಡ್ ಟೂರ್ ಆಪರೇಟರ್ ಸ್ಕೀಮನ್ನು ಘೋಷಿಸಿದೆ? ಆಯ್ಕೆಗಳು: 1 ನ್ಯೂಜಿಲೆಂಡ್, 2 ಚಿಲಿ, 3 ದಕ್ಷಿಣ ಆಫ್ರಿಕಾ, 4 ಜಪಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾವು ಭಾರತ ಹಾಗೂ ಚೀನಾವನ್ನು ಕೇಂದ್ರೀಕರಿಸುವ ಹೊಸ TTOS ಅನ್ನು ಘೋಷಿಸಿತು. ಈ ಯೋಜನೆಯು ಮುಂದಿನ ವರ್ಷ ಜನವರಿಯಲ್ಲಿ ಪ್ರಾರಂಭವಾಗಲಿದೆ ಮತ್ತು ವೀಸಾ ವ್ಯವಸ್ಥೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬರುವ ಸ್ಮಾರ್ಟ್ ಸಿಟೀಸ್ ಮಿಷನ್ SCM ಯಾವ ಸಚಿವಾಲಯದ ಉಪಕ್ರಮವಾಗಿದೆ? ಆಯ್ಕೆಗಳು: 1 ನಗರಾಭಿವೃದ್ಧಿ ಸಚಿವಾಲಯ, 2 ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, 3 ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, 4 ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2 ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಸ್ಮಾರ್ಟ್ ಸಿಟಿ ಮಿಷನ್ ಯೋಜನೆಗಳಲ್ಲಿ 90% ಪೂರ್ಣಗೊಂಡಿದೆ ಎಂದು ಘೋಷಿಸಿತು.